ಶಿವಾಜಿನಗರದಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ನಡುವೆ ನೇರ ಹಣಾಹಣಿ ಇದೆ. ಮೇಲ್ನೋಟಕ್ಕೆ ಬಿಜೆಪಿಯ ಸರವಣಗೆ ಪ್ಲಸ್ ಪಾಯಿಂಟ್ ಆದಂತೆ ಕಾಣಿಸ್ತಾ ಇದೆ. ಕಾಂಗ್ರೆಸ್ನ ರಿಜ್ವಾನ್ಗೆ ಪಕ್ಷದ ಹಿರಿಯರೇ ಮುಳುವಾಗುವಂತ ಸಾಧ್ಯತೆ ಕಂಡು ಬರ್ತಾ ಇರುವಂತದ್ದು. ಶಿವಾಜಿನಗರದಲ್ಲಿ ಅಲ್ಪಸಂಖ್ಯಾತ ಮತದಾರರದ್ದೇ ಪ್ರಾಬಲ್ಯ ಇದೆ. ಇಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆನೆ ನೇರ ಹಣಾಹಣಿ ಇರುವಂತದ್ದು. ರೋಷನ್ ಬೇಗ್ ಅವರಿಗೆ ಟಿಕೆಟ್ ಮಿಸ್ ಆಗಿದೆ. ರೋಷನ್ ಬೇಗ್ ಅವರಿಗೆ ಟಿಕೆಟ್ ಮಿಸ್ ಆಗಿರುವಂತ ಹಿನ್ನೆಲೆಯಲ್ಲಿ ಬಿಜೆಪಿಗೆ ಒಂದು ಕೈ ಮೇಲಾದಂತೆಯೇ ಕಾಣಿಸ್ತಾ ಇದೆ. ಶಿವಾಜಿನಗರದಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿಯ ನಡುವೆ ಈಗ ನೇರ ಹಣಾಹಣಿ ಇರುವಂತ ಹಿನ್ನೆಲೆಯಲ್ಲಿ ಯಾರು ಗೆಲ್ತಾರೆ? ಅಲ್ಲಿ ಮುಸ್ಲಿಂ ಬಾಹುಳ್ಯ ಇರುವಂತ ಕ್ಷೇತ್ರದಲ್ಲಿ ಮತ್ತೆ ಅಲ್ಪಸಂಖ್ಯಾತ ಅಭ್ಯರ್ಥಿ ಗೆಲ್ತಾರಾ ಅಥವಾ ಆ ಒಂದು ಕ್ಷೇತ್ರವನ್ನ ಇಲ್ಲಿ ಬಿಜೆಪಿ ತನ್ನ ವಶಕ್ಕೆ ಪಡೆದುಕೊಳ್ಳುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಶಿವಾಜಿನಗರದಲ್ಲಿ ಯಾವ ರೀತಿಯಾಗಿ ಪೈಪೋಟಿ ಜೋರಾಗಿದೆ ಅಂದ್ರೆ ಅಲ್ಲಿ ಮುಸ್ಲಿಂ ಅವರ ಜೊತೆ ಬಿಜೆಪಿ ನಾಯಕರು ಈಗ ಸಾಕಷ್ಟು ತಂತ್ರವನ್ನ ರೂಪಿಸ್ತಾ ಇರುವಂತದ್ದು. ತಮಿಳರ ಕ್ರೈಸ್ತ ಮತದಾರರು ಕೂಡ ಹೆಚ್ಚಾಗಿರುವಂತ ಹಿನ್ನೆಲೆಯಲ್ಲಿ ಹೇಗಾದ್ರೂ ಮಾಡಿ ಈ ಕ್ಷೇತ್ರವನ್ನ ಈ ಬಾರಿ ಬಿಜೆಪಿ ತನ್ನ ವಶಕ್ಕೆ ಪಡಿಬೇಕು ಅಂತ ಸಾಕಷ್ಟು ರಣತಂತ್ರವನ್ನ ರೂಪಿಸ್ತಾ ಇದೆ. ರಿಜ್ವಾನ್ ಜೊತೆ ಈ ಬಾರಿ 7ಕ್ಕೂ ಹೆಚ್ಚು ಅಭ್ಯರ್ಥಿಗಳು ಸ್ಪರ್ಧೆಯನ್ನ ಮಾಡಿರುವಂತದ್ದು. ಮುಸ್ಲಿಂ ಮತಗಳು ಹರಿದು ಹಂಚಿ ಹೋಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ಬಿಜೆಪಿ ಅಭ್ಯರ್ಥಿ ಶರವಣಗೆ ತಮಿಳು ಮತಗಳು ಗ್ಯಾರಂಟಿ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ಇಲ್ಲಿ ತಮಿಳು ಭಾಷಿಕ ಮತಗಳ ಜೊತೆ ಹಿಂದೂ ಮತಗಳು ಬಿಜೆಪಿಗೆ ಹೋಗುವಂತ ಎಲ್ಲಾ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಕ್ಷೇತ್ರದ ಕ್ರೈಸ್ತರಿಗೆ ಕಾಂಗ್ರೆಸ್ನಲ್ಲಿ ಸ್ಥಾನಮಾನ ನೀಡಿಲ್ಲ ಎಂಬ ಅಸಮಾಧಾನ ಕೂಡ ಇದೆ. ಕ್ರಿಶ್ಚಿಯನ್ನರ ಅಸಮಾಧಾನ ಕೂಡ ಕೈಗೆ ಮೈನಸ್ ಪಾಯಿಂಟ್ ಆಗುವಂತ ಸಾಧ್ಯತೆ ದಟ್ಟವಾಗಿರುವಂತದ್ದು. ಬಿಜೆಪಿ ಸಂಪರ್ಕದಲ್ಲಿದ್ದಾರಂತೆ ಕಾಂಗ್ರೆಸ್ನ ಕಾರ್ಪೊರೇಟರ್ಸ್ಗಳು. ರಿಜ್ವಾನ್ ನಾಮಿನೇಷನ್ ವೇಳೆ ಕೂಡ ಇರಲಿಲ್ಲ. ಲೋಕಲ್ ಲೀಡರ್ಸ್ಗಳು ಶಿವಾಜಿನಗರದ್ದು. ಶಿವಾಜಿನಗರ ಕಾಂಗ್ರೆಸ್ ಉಸ್ತುವಾರಿಯೂ ಕೂಡ ಬದಲಾಗುವಂತ ಸಾಧ್ಯತೆ ಇದೆ. ಯುಟಿ ಖಾದರ್ಗೆ ಹುಣಸೂರು ಉಸ್ತುವಾರಿ ಕೊಡುವಂತ ಸಾಧ್ಯತೆ ಇರುವಂತದ್ದು. ಸದ್ಯ ಅವರೀಗ ಶಿವಾಜಿನಗರದ ಉಸ್ತುವಾರಿಯನ್ನು ವಹಿಸಿಕೊಂಡಿದ್ದಾರೆ. ತನ್ವೀರ್ ಸೇಠ್ ಆಸ್ಪತ್ರೆ ಸೇರಿರೋದ್ರಿಂದ ಖಾದರ್ಗೆ ಹುಣಸೂರು ಕ್ಷೇತ್ರದ ಉಸ್ತುವಾರಿಯನ್ನು ನೀಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಪಕ್ಷದಲ್ಲಿನ ವಿರೋಧ ಬದಲಾವಣೆಗಳಿಂದ ರಿಜ್ವಾನ್ ಟೆನ್ಷನ್ಗೆ ಒಳಗಾಗಿದ್ದಾರೆ. ಇಲ್ಲಿ ಅಲ್ಪಸಂಖ್ಯಾತ ಕ್ಷೇತ್ರದ ಅಂದ್ರೆ ಅದರಲ್ಲೂ ಕಾಂಗ್ರೆಸ್ನ ವಶದಲ್ಲಿ ಇದ್ದಂತಹ ಒಂದು ಕ್ಷೇತ್ರ ಇದು ಶಿವಾಜಿನಗರ. ಸೊ ಹೀಗಾಗಿ ಈ ಶಿವಾಜಿನಗರ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಇನ್ನೊಂದ್ ಕಡೆ ಶಿವಾಜಿನಗರ ಕಾಂಗ್ರೆಸ್ ಅಭ್ಯರ್ಥಿಯಿಂದ ಹೊಸದೊಂದು ತಂತ್ರವನ್ನ ರೂಪಿಸಲಾಗ್ತಾ ಇದೆ. ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಪುತ್ರನೊಂದಿಗೆ ಸಂಪರ್ಕವನ್ನ ಮಾಡಲಾಗಿದೆ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ಕಟ್ಟಾ ಜಗದೀಶ್ ಜೊತೆ ರಿಜ್ವಾನ್ ಇಲ್ಲಿ ನಿಕಟ ಸಂಪರ್ಕವನ್ನ ಹೊಂದಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ಬಿಜೆಪಿಯ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರ ಪುತ್ರ ಕಟ್ಟಾ ಜಗದೀಶ್ ಜೊತೆ ಅವರು ಸಂಪರ್ಕದಲ್ಲಿ ಇದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಇದೆ. ಅವರ ಒಂದು ಬೆಂಬಲವನ್ನ ಕೇಳ್ತಾ ಇದ್ದಾರೆ ಅಂತ ಬಿಜೆಪಿಯ ಕಟ್ಟಾ ಜಗದೀಶ್ರನ್ನ ಸೆಳೆಯುವಂತ ಪ್ರಯತ್ನವನ್ನ ಮಾಡಲಾಗ್ತಾ ಇದೆಯಂತೆ. ಬಿಜೆಪಿ ಅಭ್ಯರ್ಥಿ ನಾಮಿನೇಷನ್ ವೇಳೆ ಇರಲಿಲ್ಲ ಕಟ್ಟಾ. ಸೊ ಹೀಗಾಗಿ ರೋಷನ್ ಬೇಗ್ ಅವರು ಸೈಲೆಂಟ್ ಆಗಿದ್ದಾರೆ. ಕಟ್ಟಾ ಸಪೋರ್ಟ್ ಕೊಟ್ರೆ ಕೈಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅನ್ನುವ ಲೆಕ್ಕಾಚಾರ ರಿಜ್ವಾನ್ ಅರ್ಷದ್ ಅವರದ್ದು. ಏಕೆಂದ್ರೆ ಕಳೆದ ಬಾರಿ ಅಲ್ಲಿ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರು ಇಲ್ಲಿ ರೋಷನ್ ಬೇಗ್ ಅವರ ಎದುರು ಸ್ಪರ್ಧೆಯನ್ನ ಮಾಡಿದ್ರು. ಅವರು ಕೂಡ ಸಾಕಷ್ಟು ಸಾವಿರಾರು ಮತಗಳನ್ನ ಪಡೆದುಕೊಂಡಿದ್ರು. ಕೆಲವೇ ಸಾವಿರ ಮತಗಳ ಅಂತರದಲ್ಲಿ ಸೋಲನ್ನ ಕಂಡಿದ್ದಂತ ಹಿನ್ನೆಲೆಯಲ್ಲಿ ಅವರ ಸಪೋರ್ಟ್ ಅನ್ನ ಕೇಳ್ತಾ ಇದ್ದಾರೆ. ಇಲ್ಲಿ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರಿಗೆ ಟಿಕೆಟ್ ಕೊಡದಂತ ಹಿನ್ನೆಲೆಯಲ್ಲಿ ಅವರು ಕೂಡ ಅಸಮಾಧಾನಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ.